Hello friends. Again, we have recently concluded the KPSC 2021 examination. In that examination, we have once again, since from the 2015, 17 and 18, once again we have proved ourselves that we are good at predicting the KPSC. ಸೊ ಕೆ ಪಿ ಎಸ್ ಸಿಗೆ ಏನು ಬೇಕು ಡಿಮಾಂಡ್ ಏನಿದೆ ಅಂತ ಅನ್ನೋದು ನಾವು ತುಂಬ ಅಲೈನ್ಡ್ ಆಗಿದ್ದೀವಿ ಅನ್ನೋದಕ್ಕೆ ನಮ್ಮ ಕ್ವಶನ್ಸು, ನಮ್ಮ ಟೆಸ್ಟ್ ಸಿರೀಸು, ನಮ್ಮ ಕೋರ್ ಬ್ಯಾಚು ಇದನ್ನೇ ಸಾಕ್ಷಿಯಾಗಿದೆ. ಸೊ ನಾವು ಇಷ್ಟು ಆಲ್ರೆಡಿ 14ನಲ್ಲಿ ಒಂಥರ ಟೆಸ್ಟ್ ಸೀರೀಸ್ ಎಲ್ಲ ಮಾಡಿದ್ವಿ. ಸೊ ವಿ ಹ್ಯಾವ್ ಗಾಟ್ ವೆರಿ ಗುಡ್ ರಿಸಲ್ಟ್ಸ್. ಔಟ್ ಆಫ್ 110 ಸ್ಟೂಡೆಂಟ್ಸ್ 45 ಸ್ಟೂಡೆಂಟ್ಸ್ ವೇರ್ ಪ್ಲೇಸ್ಡ್ ಇನ್ ದ 2014 ಬ್ಯಾಚ್ ಆ್ಯಂಡ್ 2017 ಬ್ಯಾಚಲ್ಲಿ ನೋಡಿದಾಗ ಒನ್ಸ್ ಅಗೇನ್ ವಿ ವರ್ ಏಬಲ್ ಟು ಪ್ಲೇಸ್ ಅರೌಂಡ್ 120 ಸ್ಟೂಡೆಂಟ್ಸ್ ಇನ್ ದಿ KPSC. ಸೇಮ್ ಥಿಂಗ್ ಇನ್ 2020 ಅಂದರೆ ಲೈಕ್ ಇದೇನು ಎಕ್ಸಾಮ್ ರೀಸೆಂಟ್ಲಿ ಕನ್ಕ್ಲೂಡ್ ಆಯಿತು. ಸೊ ಆ ಬ್ಯಾಚಲ್ಲೂ ನೋಡಿದಾಗ ನಾವು ತುಂಬಾ ಎಫೆಕ್ಟಿವ್ ಆಗಿ ಕ್ವಶನ್ಸು ರಿಫ್ಲೆಕ್ಟ್ ಆಗಿದೆ. ಅರೌಂಡ್ 85% ಆಫ್ ದಿ ಕ್ವಶನ್ಸು ನಮ್ಮ ಟೆಸ್ಟ್ ಸೀರೀಸ್ ಮತ್ತು ಕೋರ್ ಬ್ಯಾಚಿಂದ ಬಂದಿದೆ. ಸೊ ಈ ಕೋರ್ ಬ್ಯಾಚ್ ಅಂದರೆ ಏನು, ಈ ಕೋರ್ ಬ್ಯಾಚಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದಕ್ಕೆ ಒಂದು ಬ್ರೀಫ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಕೋರ್ ಬ್ಯಾಚ್ ಅಂದರೆ ಲೈಕ್ ವಿ ವಿಲ್ ಬಿ ಟೇಕಿಂಗ್ ದಿ ಸ್ಟೂಡೆಂಟ್ಸ್ ಎ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ತೊಗೊಂಡು ಅವ್ರಿಗೆ ನಾವು ಕಂಪಲ್ಸರಿ ಒಂದು ಸ್ಟ್ರಿಕ್ಟ್ ಸ್ಟಡಿ ಪ್ಲ್ಯಾನ್ ಕೊಡ್ತೀವಿ. ಆ ಸ್ಟಡಿ ಪ್ಲ್ಯಾನ್ ಪ್ರಕಾರ ಅವರು ಫಾಲೋ ಮಾಡಬೇಕು. ಇಟ್ಸ್ ವೆರಿ ಸ್ಟ್ರಿಕ್ಟ್. ಯು ಕೆನಾಟ್ ಸ್ಕಿಪ್ ದ ಟೆಸ್ಟ್ ಆ್ಯಂಡ್ ಯು ಕೆನಾಟ್ ಗಿವ್ ಎನಿ ರೀಸನ್ಸ್ ಫಾರ್ ಸ್ಕಿಪ್ಪಿಂಗ್ ದ ಟೆಸ್ಟ್. ಇಫ್ ಯು ವಾಂಟ್ ಟು ಸ್ಕಿಪ್ ಯು ವಿಲ್ ಬಿ ಥ್ರೋನ್ ಔಟ್ ಆಫ್ ದಿಸ್ ಬ್ಯಾಚ್. ಸೊ ಲೈಕ್ ಆ ಥರ ಸ್ಟ್ರಿಕ್ಟ್ನೆಸ್ ಇರುತ್ತೆ. ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ಗೆ ಈ ಬ್ಯಾಚ್ ಇರೋದಿಲ್ಲ, ಓನ್ಲಿ ಫಾರ್ ಸೀರಿಯಸ್ ಕ್ಯಾಂಡಿಡೇಟ್ಸ್ಗೆ ಇರುತ್ತೆ. ನಾವು ಎವ್ರಿ ವೀಕು ಒಂದು ಶೆಡ್ಯೂಲ್ ಕೊಡ್ತೀವಿ. ಆ ಶೆಡ್ಯೂಲ್ ಪ್ರಕಾರ ಓದ್ಕೊಂಬರ್ಬೇಕು. ಮಟೀರಿಯಲು ನಾವೇ ಕೊಡ್ತೀವಿ. ಆ ಮಟೀರಿಯಲ್ ಪ್ರಕಾರ ಓದ್ಕೊಂಬಂದು ಇಲ್ಲಿ ಬಂದು ಟೆಸ್ಟ್ ಬರೀಬೇಕು. ಆ ಟೆಸ್ಟ್ ಬರೆದಾದ್ಮೇಲೆ ಪೇಪರ್ ವ್ಯಾಲ್ಯೂಷನ್ ಮಾಡಿ 1-to-1 ಫೀಡ್ಬ್ಯಾಕ್ ಕೊಟ್ಟಿರ್ತೀವಿ. ಸೊ ಆ 1-to-1 ಫೀಡ್ಬ್ಯಾಕ್ ಆದಮೇಲೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಆಸ್ಪಿರೆಂಟ್ಗೆ ವಿತ್ ರೆಸ್ಪೆಕ್ಟ್ ಟು ದ ಸಬ್ಜೆಕ್ಟ್ಸ್ ಆರ್ ವಿತ್ ರೆಸ್ಪೆಕ್ಟ್ ಟು ದ ಆನ್ಸರ್ ರೈಟಿಂಗ್ ಆರ್ ವಿತ್ ರೆಸ್ಪೆಕ್ಟ್ ಟು ಎನಿಥಿಂಗ್ related to the subject, related to the examination. So he can come and he can approach the mentors. The mentors will be available here all the time. So you can discuss with them or else you can schedule the discussion for the with the mentor. The mentor ಜೊತೆ ಡಿಸ್ಕಷನ್ ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ಟು ಬಂದು ಇಲ್ಲಿ ಡಿಸ್ಕಷನ್ ಮಾಡ್ಬೋದು. ಈ ಡಿಸ್ಕಷನಿಂದ ಏನೇನು ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಫಸ್ಟ್ ಥಿಂಗ್ ಯು ವಿಲ್ ಗೆಟ್ ಟು ನೋ ಯುವರ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಆಫ್ ಯುವರ್ ಆನ್ಸರ್ ರೈಟಿಂಗ್. ಆ್ಯಂಡ್ ದ ಸೆಕೆಂಡ್ ಥಿಂಗ್, ಏನು ಡಿಮಾಂಡ್ ಮಾಡುತ್ತೆ KPSCಗೆ, ನಾನೇನು ಮಾಡ್ತಾಯಿದ್ದೀನಿ ಅನ್ನೋದು. ತುಂಬ ಜನ ನೋಡ್ತಾ ಇದ್ದೀವಿ ಇಲ್ಲಿ, ಸಾಕಷ್ಟು ಜನ ಟೆಸ್ಟ್ ಸೀರೀಸ್ ಬರ್ತಾರೆ, ಸಾಕಷ್ಟು ಜನ ಕೋರ್ ಬ್ಯಾಚ್ ಸೇರ್ಕೋತಾರೆ, ಸಾಕಷ್ಟು ಜನ ಕ್ಲಾಸಿಗೆ ಸೇರ್ಕೋತಾರೆ. ಸೊ ಅದರಲ್ಲೆಲ್ಲ ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ ಭಾಳ ಜನ ಎಕ್ಸಾಮಿನೇಷನ್ ಡಿಮಾಂಡ್ ಏನಿದೆ, ನಾನೇನು ಮಾಡ್ತಾಯಿದ್ದೀನಿ ಅನ್ನೋದು ತಿಳ್ಕೊಂಡೇ ಇರಲ್ಲ. ಸೊ 3 ವರ್ಷ 2 ವರ್ಷ ಈ ಫೀಲ್ಡಲ್ಲಿ ಕಳೆದ್ರೂ ಸೊ ಆ ಡಿಮಾಂಡ್ ಏನಿದೆ ಅದರದ್ದು ನಾನು ಓರಿಯೆಂಟ್ ಆಗಿದ್ದೀನೋ ಇಲ್ವೋ ಅನ್ನೋದು ಸೆಲ್ಫ್ ಚೆಕಿಂಗ್ ಮಾಡಿರೋಲ್ಲ. ಸೊ ಸೆಲ್ಫ್ ಚೆಕಿಂಗ್ ಮಾಡದೇ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಸೊ ಕಂಪ್ಲೀಟ್ಲಿ ಇಟ್ ಇಸ್ ನಾಟ್ ಯು ಆರ್ ನಾಟ್ ಫಿಟ್ ಫಾರ್ ದಿಸ್ ಅನ್ನೋ ಥರ ಹೇಳ್ಬೋದು ಒಂದು ರೀತಿಯಿಂದ. ಸೊ ಸೆಲ್ಫ್ ಅಲೈನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನಷ್ಟಕ್ಕೆ ನಾನು ಚೆಕ್ ಮಾಡ್ಕೋತಾನೆ ಇರಬೇಕು, ನಾನು ಈ ಡಿಮಾಂಡಿಗೆ ಸಪ್ಲೈಗೆ ಕೊಡ್ತಾ ಇದ್ದೀನೋ ಇಲ್ವೋ ಅಂತ, ರೈಟ್. ಈ ಕೋರ್ ಬ್ಯಾಚಲ್ಲಿ ನಾವು ಇದನ್ನೇ ನಿಮಗೆ ಈ KPSCಗೆ ಏನು ಡಿಮಾಂಡ್ ಮಾಡುತ್ತೆ ಅದಕ್ಕೆ ನಾವು ಕಂಪ್ಲೀಟ್ಲಿ ಅಲೈನ್ ಮಾಡಿಕೊಡ್ತೀವಿ. ಸೊ ಈ ಸರಿ ನೀವು ಪೇಪರ್ಸ್ ನೋಡಿದಾಗ ತುಂಬ ಟ್ರಿಕ್ಕಿ ಆಗಿತ್ತು. ಈ ಪೇಪರ್ ಟ್ರಿಕ್ಕಿ ಆಗಿದೆ. ಸೊ ಹಾಗಿದ್ದಾಗ ನಿಮ್ಗೇನಾಗುತ್ತೆ, ಸಡನ್ನಾಗಿ ಪೇಪರ್ ನೋಡಿದಾಗ ನಿಮಗೆ ಬೌನ್ಸರ್ ಆಗುತ್ತೆ. ಸೊ ನಾವು ಕ್ವಶನ್ಸ್ ಕೆಲವು ಕ್ವಶನ್ಸ್ ಲೆಟ್ಸ್ 5 ಕ್ವಶನ್ಸ್ ಒಂದು ಟೆಸ್ಟಲ್ಲಿ ಕೊಟ್ಟಿದ್ದೀವಿ, ಅದು 15 ಕ್ವಶನ್ಸ್ ಒಂದು ಟೆಸ್ಟಲ್ಲಿ ಕೊಟ್ಟಿದ್ದೀವಿ ಅಂದರೆ 5 to 10 ಕ್ವಶನ್ಸ್ ಅಂದರೆ ಅರೌಂಡ್ 20% ಆಫ್ ದಿ ಕ್ವಶನ್ಸು ನಿಮಗೆ ಟ್ರಿಕ್ಕಿಯಾಗಿ ಕೊಟ್ಟಿರ್ತೀವಿ. ಸೊ ಸೇಮ್ ಥಿಂಗ್ KPSC ಅವರು ಅದನ್ನೇ ಮಾಡಿದ್ದಾರೆ. ಸೊ 20% ಆಫ್ ದಿ ಕ್ವಶನ್ಸು ಟ್ರಿಕ್ಕಿಯಾಗಿರುತ್ತೆ, ರೆಸ್ಟ್ ಆಲ್ ಈಸ್ ಸಿಂಪಲ್. ಓಕೆ, ಅದರ ಪ್ಯಾಟರ್ನ್ಗೆ ನಿಮಗೆ ಅಲೈನ್ ಮಾಡಿ ನಾವು ಪ್ರಿಪ್ರೇಷನನ್ನು ಮಾಡಿಸ್ತೀವಿ. ಸೊ ಇದರಲ್ಲಿ ಮೋಸ್ಟ್ ಎಫೆಕ್ಟಿವ್ ಪಾರ್ಟ್ ಏನಿದೆ ಅಂತಂದರೆ, ಈಗ ರೀಸೆಂಟ್ಲಿ ಕನ್ಕ್ಲೂಡೆಡ್ ಕೋರ್ ಬ್ಯಾಚಲ್ಲಿ ನಾವೇನು ಮಾಡಿದ್ದೀವಿ, ಒಂದು 10 to 15 ಡಿಸ್ಕಷನ್ಸ್ ಅಷ್ಟೇ ಮಾಡಿದ್ದೀವಿ. ಬಟ್ ಹೋಗ್ತಾ ನಿಮಗೆ ಡಿಸ್ಕಷನ್ಸು ಜಾಸ್ತಿ ಮಾಡ್ತಾ ಹೋಗ್ತೀವಿ. ಸೊ ಎವ್ರಿ ಫೋರ್ಟ್ ನೈಟ್ ಅಂದರೆ ಮಂತ್ಲಿ ಟ್ವೈಸು ಅಥವಾ ಮಂತ್ಲಿ 10 ಡೇಸಿಗೆ ಒಂದು ಡಿಸ್ಕಷನ್ಸನ್ನು ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಈ ಡಿಸ್ಕಷನ್ಸಿಂದ ಏನು ಹೆಲ್ಪ್ ಆಗುತ್ತೆ, ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ 3 to 4 ಡೇಸ್ ಎಕ್ಸಾಮ್ಗಿತ್ತು ಪ್ರಾಬಬ್ಲಿ. ಸೊ ವಿ ವರ್ ಡಿಸ್ಕಸಿಂಗ್ ಅವರ್ ಕೋರ್ ಬ್ಯಾಚ್ ಆಸ್ಪಿರೆಂಟ್ಸ್ ಅಂಡ್ we were sitting and we were discussing in a round table conference kind of. ಸೊ ಆ ಡಿಸ್ಕಷನ್ ಮಾಡಬೇಕಾದಾಗ ಸುಮ್ಮನೆ ಜಸ್ಟ್ ನಾನು ರೆಸ್ಪಾನ್ಸಿವ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು ಅಂತ ಕ್ವಶನ್ ಕೇಳಿದ್ದೆ. ಸೊ ಆ ಟೈಮಲ್ಲಿ ಇದು ದೇರ್ ಆರ್ ವಿ ಹ್ಯಾವ್ ಟೋಲ್ಡ್ ದೆಮ್, ಸಮ್ ಪೀಪಲ್ ಹ್ಯಾವ್ ಆನ್ಸರ್ಡ್ ಇಟ್ ವೆಲ್, ಬಟ್ ಹವೆವರ್ ಅದರದ್ದು ಫೀಚರ್ಸ್, ಕೋರ್ ಫೀಚರ್ಸ್ ಏನು ಡಿಮಾಂಡ್ ಮಾಡುತ್ತೆ ಅನ್ನೋದು ಆ 4 ಪಾಯಿಂಟ್ಸ್ ನಾವು ಇಮಿಡಿಯೇಟ್ಲಿ ಮತ್ತೆ ಡಿಸ್ಕಸ್ ಮಾಡಿದ್ವಿ. ಆ 4 ಪಾಯಿಂಟ್ಸ್ ಅಲ್ಲಿ ಎಕ್ಸಾಮಲ್ಲಿ ಇರಲಿಲ್ಲ ಅಂದರೆ ಈ ಸರಿ ಕ್ವಶನ್ ಪೇಪರ್ ನೋಡಿದಾಗ ರೆಸ್ಪಾನ್ಸಿವ್ ಅಡ್ಮಿನಿಸ್ಟ್ರೇಷನ್ಗೆ ವೆರಿ ಸ್ಪೆಸಿಫಿಕ್ ಆನ್ಸರ್ ಡಿಮಾಂಡಲ್ಲಿ ನಾವು ಸೆಟ್ ಆಗಬೇಕು. ಸೊ ಹಾಗಾಗಿ ಆ ಕೋರ್ ಬ್ಯಾಚಲ್ಲಿ ಡಿಸ್ಕಷನ್ಸ್ ಈ ಥರ ಮಾಡಿದ್ವಿ. ಲಾಸ್ಟ್ ಕ್ವಶನ್ಸ್ಗೆ 4 ಪಾಯಿಂಟ್ಸು, 1 ಕ್ವಶನ್ ಅಂದರೆ ಲೈಕ್ ವೆರಿ ಸ್ಪೆಸಿಫಿಕ್ ಅರೌಂಡ್ 10 to 15 ಮಾರ್ಕ್ಸ್ ಕ್ವಶನ್ ಇದೆ. ಅದಕ್ಕೆ ಬರೆದ್ರೇ ಮಾತ್ರ ನಿಮ್ಗೆ ಮಾರ್ಕ್ಸ್ ಬರುತ್ತೆ, ಹೊರತು ನಾವು ಹಿಟ್ಟಿಂಗ್ ಅರೌಂಡ್ ದ ಬುಷ್ ಅಂತ ಹೇಳ್ತೀವಿ, ಆ ಥರ ಬರೆದ್ರೆ ಮಾರ್ಕ್ಸ್ ಬರೋದಿಲ್ಲ. ಸೊ ಈ ಥರ ಡಿಸ್ಕಷನ್ಸು
ಟೆಸ್ಟು, ವೀಕ್ಲಿ ಟೆಸ್ಟು, ಸ್ಟ್ರಿಕ್ಟ್ ಸ್ಟಡಿ ಪ್ಲ್ಯಾನು, ಮಟೀರಿಯಲು, ಎವ್ರಿಥಿಂಗ್ ವಿಲ್ ಪ್ರೊವೈಡ್. You just need to come here and write the test and follow whatever the mentor says. ಓಕೆ, ಸೊ ಮೆಂಟರ್ಸ್ ಏನು ಹೇಳ್ತೀವಿ, ಸೊ ಅದ್ರ ಪ್ರಕಾರ ನೀವು ಫಾಲೋ ಮಾಡ್ತಾ ಹೋದರೆ ಎಸ್ KPSC ನೌ ಇಟ್ ಇಸ್ ಟ್ರೆಂಡ್, ಚೇಂಜಿಂಗ್ ಇಟ್ಸ್ ಟ್ರೆಂಡ್. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ನೋಡಿದಾಗ 14, 17, 21, ಸೊ ಈ 3 ಟೈಮಲ್ಲಿ ಎಕ್ಸಾಮಿನೇಷನ್ ನೋಡ್ತಾ ಹೋದರೆ 3 ಟೈಮಲ್ಲಿ ಕ್ವಶನ್ಸು ಪ್ಯಾಟರ್ನ್ ಸ್ಲೋಲಿ ಚೇಂಜ್ ಆಗ್ತಾ ಇದೆ. ಸೊ ಈ ಟೈಮು ಸ್ವಲ್ಪ ಟಿಲ್ಟಿಂಗ್ ಟುವರ್ಡ್ಸ್ UPSC. ಇದರ ಪ್ರಕಾರ ಹೋದಾಗ ನಾವು ಇನ್ನೂ ಚೆನ್ನಾಗಿ ಮಾಡಬಹುದು. ಸೊ ನಾವೀಗ ಎಕ್ಸಾಮಿನೇಷನ್ ಡಿಮಾಂಡ್ಗೆ ಏನು ಸಪ್ಲೈ, ಏನು ಬೇಕಾಗಿದೆ ಅನ್ನೋದು ನಾವಿನ್ನೂ ಚೆನ್ನಾಗಿ ಪ್ರಿಡಿಕ್ಟ್ ಮಾಡಿ ನಮ್ಮ ಪ್ರಿಪ್ರೇಷನ್ ಸ್ವಲ್ಪ ಹೈ ಲೆವೆಲಿಗೆ ಹೋಗುತ್ತೆ. ಈಗ ಸ್ಟ್ಯಾಟಿಕ್ ಪೋರ್ಷನ್ಸಿಂದ ಎಕ್ಸಾಸ್ಟ್ ಆಗಿದ್ದಾರೆ ಕ್ವಶನ್ಸು KPSC ಅವರು. ಸೊ ನಾವೀಗ ಆ ಸ್ಟ್ಯಾಟಿಕ್ಕಿಂದ ಡೈನಮಿಕ್ಗೂ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈಗ ಸ್ಟ್ಯಾಟಿಕ್ ಪಾರ್ಟಿಂದ ಕ್ವಶನ್ಸು ಬರೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಾವು ಡೈನಮಿಕ್ ಪಾರ್ಟಿಗೆ ಏನು ಬರೀಬೇಕು, ಏನು ಡಿಮಾಂಡ್ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ನಾವು ಈಗಲಿಂದಲೇ ಕೋರ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ. ಆ ಕೋರ್ ಬ್ಯಾಚ್ ಇನಿಷಿಯೇಟಿವ್ಸ್ಗೆ ನೀವು ಬಂದು ಜಾಯ್ನ್ ಆಗ್ಬೋದು. Right. So I will start discussing about the paper 2 and paper 4, as sir has already discussed about paper 1 and paper 3. Right. So paper 2 ನಲ್ಲಿ ನೋಡಿದಾಗ ಕ್ವಶನ್ಸ್ KPSC ಬಂದಿರೋದು, ಹ್ಯೂಮನ್ ಮೈಗ್ರೇಷನ್ ಇಸ್ ಅ ಕಂಟಿನ್ಯೂಸ್ ಎಲ್ಯುಸಿಡೇಟೆಡ್ ಸ್ಟೇಟ್ಮೆಂಟ್ ವಿತ್ ಡಿಫ್ರೆಂಟ್ ಕಾಸಸ್ ಆಫ್ ಮೈಗ್ರೇಷನ್ ಅಂತ ಕ್ವಶನ್ ಇದೆ. ನಮ್ಮ ಕ್ವಶನ್ ಎಕ್ಸ್ಪ್ಲೇನ್ ಮೈಗ್ರೇಷನ್ ಆ್ಯಂಡ್ ರಿವರ್ಸ್ ಮೈಗ್ರೇಷನ್ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್ ಅಂತ. ಸೊ ಈ ಮೈಗ್ರೇಷನ್ ನಾವು ಡಿಸ್ಕಸ್ ಮಾಡಬೇಕಾದ್ರೆ, ಸೊ ಮೈಗ್ರೇಷನ್ಸಿಂದ ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ 1-to-1 ಡಿಸ್ಕಷನಲ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿರ್ತೀವಿ. ಸೊ ಅದನ್ನು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಸೆಕೆಂಡ್ ಕ್ವಶನ್ ನೋಡಿ, ಡೈರೆಕ್ಟ್ ಇದೆ, ಲೈಕ್ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಟ್ಸ್ ಅಂತ ಕ್ವಶನ್ಸ್ ಇದೆ. ಸೊ ನಮ್ಮ ಕ್ವಶನ್ ಪೇಪರಲ್ಲಿ ಡೈರೆಕ್ಟ್ ಕ್ವಶನ್ನು ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಟೈಟ್ಸ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ಇದೆ. ಸೊ ಟೈಪ್ಸ್ ಆಫ್ ಟೈಟ್ಸು ನಿಮಗೆ ಟೆಸ್ಟ್ ಸೀರೀಸಲ್ಲಿ ಕಂಟೆಂಟಲ್ಲೂ ಕೊಟ್ಟಿದ್ವಿ, ಪ್ಲಸ್ ಕ್ವಶನ್ಸು ಎಲ್ಲೂ ಕೊಟ್ಟಿದ್ವಿ. ಸೊ ಡೈರೆಕ್ಟ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸೊ ಹಾಗೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಇಂಡಸ್ಟ್ರಿಯಲ್ ರೀಜನ್ಸ್ ಆಫ್ ಇಂಡಿಯಾ ಅಂತ ಇದೆ. ಸೊ ನಮ್ಮ ಕ್ವಶನಲ್ಲಿರೋದು ಎಕ್ಸ್ಪ್ಲೇನ್ ದಿ ಇಂಡಸ್ಟ್ರಿಯಲ್ ರೀಜನ್ಸ್ ಆಫ್ ಇಂಡಿಯಾ ಅಂತ ಇದೆ. ಸೊ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ಇರುತ್ತೆ, ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ಬಂದಿರುತ್ತೆ. ಸೊ ಇದೇ ಥರ ಎಲ್ಲದರಲ್ಲೂ ಕ್ವಶನ್ಸು ರಿಫ್ಲೆಕ್ಟ್ ಆಗ್ತಾನೆ ಇದೆ. ಸೊ ಮತ್ತು ಇನ್ನೊಂದು ಕ್ವಶನ್ ಅಂತ ನೋಡಿದಾಗ ಎಕ್ಸ್ಪ್ಲೇನ್ ದ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಬಾಕ್ಸೈಟ್ ಇನ್ ಇಂಡಿಯಾ ಅಂತ ಇದೆ. ಸೊ ಹಿ ಹ್ಯಾಸ್ ಆಸ್ಕ್ ವೆರಿ ಸ್ಪೆಸಿಫಿಕ್ ಅಬೌಟ್ ದಿ ಬಾಕ್ಸೈಟ್, ಬಟ್ ಹವೆವರ್ ವಿ ಹ್ಯಾವ್ ಆಸ್ಕ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಮಿನರಲ್ಸ್ ಆಲ್ ಓವರ್ ಇಂಡಿಯಾ ಅಂತ ಕೇಳಿದ್ದೀವಿ. ಸೊ ಎಕ್ಸ್ಪ್ಲೇನ್ ದಿ ಮೆಕ್ಯಾನಿಸಮ್ ಆಫ್ ಮಾನ್ಸೂನ್ ಇನ್ ಇಂಡಿಯಾ ಅಂತ ಕ್ವಶನ್ ಇದೆ. ನಾವು ರೈಟ್ ಎ ನೋಟ್ ಆನ್ ಮಾನ್ಸೂನ್ ಇನ್ ಇಂಡಿಯಾ ಅಂತ ಕ್ವಶನ್ಸ್ ಇದೆ. ಸೊ ಈ ಥರ ಕ್ವಶನ್ಸು. ಸೊ ಇವೆಲ್ಲ ಸ್ಟ್ಯಾಟಿಕ್ ಪಾರ್ಟ್ ಅಂತ ಒಂದು ಕಡೆ ಆದರೆ, ಡೈನಮಿಕ್ ಪಾರ್ಟ್ ಅಂತ ಬಂದಾಗ ವಾಟ್ ಈಸ್ ಪಬ್ಲಿಕ್, ಎಕ್ಸ್ಪ್ಲೇನ್ ದಿ ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಒಂದು ಕ್ವಶನ್ ಇದೆ. ನಮ್ಮ ಟೆಸ್ಟ್ ಸೀರೀಸಲ್ಲಿ ಹೋದರೆ ವಾಟ್ ಈಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆ್ಯಂಡ್ ರೋಲ್ ಆಫ್ ಜುಡಿಷರಿ ಇನ್ ಇಟ್ ಅಂತ ನಾವು ಕ್ವಶನ್ ಕೇಳಿದ್ವಿ. ಸೊ KPSCಲಿ ಏನು ಕೇಳಿದ್ದಾರೆ, ಡಿಸ್ಕಸ್ ಹೌ ಇಟ್ ಈಸ್ ಹೆಲ್ಪ್ ಇನ್ ಅಚೀವಿಂಗ್ ಸೋಷಿಯಲ್ ಜಸ್ಟಿಸ್ ಅಂತ ಇದೆ. ಸೊ ಫಸ್ಟ್ ಪಾರ್ಟ್ ಅಂತ ಕ್ವಶನ್ ನೋಡಿದಾಗ ಸ್ಟ್ರೈಟ್ ಫಾರ್ವರ್ಡ್ ಇದೆ. ಸೆಕೆಂಡ್ ಪಾರ್ಟಲ್ಲಿ ನಮ್ಮ ಡಿಮಾಂಡು ಅವ್ರ ಡಿಮಾಂಡು ಇದ್ದದ್ದು ಸೇಮ್ ಇದೆ. ಸೊ ಡಿಮಾಂಡ್ ಆಫ್ ಸೋಷಿಯಲ್ ಜಸ್ಟಿಸ್ ಆನ್ ಬೇಸ್ಡ್ ಆನ್ ಕೇಸಸ್ ಅಂತ ಇದೆ. ನಮ್ಮ ಡಿಮಾಂಡಲ್ಲೂ ನಾವು ಕೇಸಸನ್ನೇ ಡಿಮಾಂಡ್ ಮಾಡಿದ್ದೀವಿ ನಮ್ಮ ಕ್ವಶನ್ಸಲ್ಲಿ, ರೈಟ್. ದೆನ್ ದಿ ಕ್ವಶನ್ ಆಫ್ ಕಾನ್ಸೆಪ್ಟ್ ಆಫ್ ಫ್ರೀಡಮ್ ಆಫ್ ಟ್ರೇಡ್, ಕಾಮರ್ಸ್ ಆ್ಯಂಡ್ ಇಂಟರ್ಕೋರ್ಸ್ ಅಂತ ಈ ಥರ ಇದೆ. ಸೊ ಈ ಕಾಮರ್ಸ್ ಆ್ಯಂಡ್ ಇಂಟರ್ಕೋರ್ಸು ವೆರಿ ಸ್ಪೆಸಿಫಿಕ್ ಟು ದ ಫಾರ್ಮರ್ಸ್ಗೆ ರಿಲೇಟೆಡ್ ಇದೆ. ಸೊ ಬಟ್ ಹವೆವರ್ ಹಿ ಹ್ಯಾಸ್ ಆಸ್ಕ್ಡ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 301. ಸೊ ಇಫ್ ಯು ನೋ ವಾಟ್ ಈಸ್ ಆರ್ಟಿಕಲ್ 301, doesn't matter. If you don't know also what is 301, you can answer this question based on the recent farm bill. Okay. ಅದೇ ಥರ ಕ್ವಶನ್ಸ್ ಅಂತ ನೋಡಿದ್ರೆ ಪ್ರಿಯಾಂಬಲ್ ಅಂತ ಕ್ವಶನ್ಸ್ ಕೇಳಿದ್ದಾರೆ. ವಾಟ್ ಈಸ್ ಪ್ರಿಯಾಂಬಲ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ, ಆ್ಯಂಡ್ ಡಿಸ್ಕಸ್ ದಿ ಗೋಲ್ಡನ್ ಗೋಲ್ಸ್ ಆರ್ ಔಟ್ಲೈನ್ಡ್ ಇನ್ ದ ಪ್ರಿಯಾಂಬಲ್ ಅಂತ ಕ್ವಶನ್. ಗೋಲ್ಡನ್ ಗೋಲ್ಸ್ ಅಂತ ಅವ್ರು ಕೇಳಿದ್ದಾರೆ. ನಮ್ಮ ಕ್ವಶನ್ಸು ಸಿಂಪಲ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್, ವಾಟ್ ಈಸ್ ಪ್ರಿಯಾಂಬಲ್ ಆ್ಯಂಡ್ ಔಟ್ಲೈನ್ ದಿ ಕೋರ್ ಪ್ರಿನ್ಸಿಪಲ್ಸ್ ಆಫ್ ದಿ ಪ್ರಿಯಾಂಬಲ್ ಅಂತ ಕೇಳಿದ್ದೀವಿ. ಸೊ 5 ಕೋರ್ ಟೆನೆಟ್ಸ್ ಆಫ್ ದಿ ಪ್ರಿಯಾಂಬಲ್ ಅಂತ ನಮ್ಮ ಕ್ವಶನಲ್ಲಿದೆ. ಸೊ ಈ ಕ್ವಶನ್ಸ್ ಅಂತ ನೋಡ್ತಾ ಹೋದರೆ ದರ್ ಈಸ್ ನೋ ಚೇಂಜ್ ಇನ್ ದ ಡಿಮಾಂಡ್ ರಿಮೈನ್ಸ್, ಎವ್ರಿಥಿಂಗ್ ಇಸ್ ಸೇಮ್. ಸೊ ಈ ಥರ ಕ್ವಶನ್ಸು ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಟೆಸ್ಟ್ ಸೀರೀಸಿಂದ. ಸೊ ಈವನ್ ಜನರಲ್ ಅಸೆಂಬ್ಲಿ ರೀಸೆಂಟ್ ನ್ಯೂಸಲ್ಲಿತ್ತು. ಸೊ ಹಾಗಾಗಿ ಅದರ ಬಗ್ಗೆ ಭಾಳ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ವಿ. ಸೊ ನಮ್ಮ ಕ್ವಶನ್ಸು ಯುಎನ್ ಆರ್ಗನೈಸೇಷನ್ ಬಗ್ಗೆ ಒಂದು ಕ್ವಶನ್ ಇತ್ತು. ಸೊ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ನು ಯುಎನ್ ಆರ್ಗನೈಸೇಷನ್ ಬಗ್ಗೆ. ಸಾರ್ಕ್ ಬಗ್ಗೆನೂ ರೈಟ್ ಎ ನೋಟ್ ಆನ್ ಸಾರ್ಕ್ ಅಂತ ನಾವು ಅಷ್ಟೇ ಕೇಳಿದ್ವಿ, ಬಟ್ ಹಿ ಹ್ಯಾಸ್ ಆಸ್ಕ್ಡ್ ವಿತ್ ರೆಸ್ಪೆಕ್ಟ್ ಟು ದಿ ಇಂಡಿಯಾ. ಸೊ ಎಸ್, ಸೊ ವೈಲ್ ಡಿಸ್ಕಸಿಂಗ್ ವಿ ಹ್ಯಾವ್ ಟೋಲ್ಡ್ ಮೆನಿ ಆಸ್ಪಿರೆಂಟ್ಸ್ ವಾಟ್ ಎವರ್ ದಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಯಾವುದೇ ಆರ್ಗನೈಸೇಷನ್ ಓದಬೇಕಾದ್ರೂ ವಿ ನೀಡ್ ಟು ಸ್ಟಡಿ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ಇಂಡಿಯಾ. ಸೊ ವಿ ಆಲ್ವೇಸ್ ಡಿಮಾಂಡ್ ಇನ್ ವಿಚ್ ಎವರ್ ಕ್ವಶನ್ಸ್ ವಿ ಆಸ್ಕ್ ಫ್ರಮ್ ದಿ ಇಂಟರ್ನ್ಯಾಷನಲ್ ಪರ್ಸ್ಪೆಕ್ಟಿವ್, that will be the demand of the question should, or the answer should be in with the perspective of the Indian perspective ಅಲ್ಲೇ ಬರೀಬೇಕಿಲ್ಲ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ದು.
ಓಕೆ, ಸೊ ಇದೇ ಥರ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕ್ವಶನ್ಸ್ ಅಂತ ನೋಡ್ತಾ ಹೋದಾಗ, ಸೊ ಡಿಸ್ಕಸ್ ದಿ ಕೋರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಫೀಚರ್ಸ್ ಆಫ್ ದಿ ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ದ ಡೈರೆಕ್ಟ್ಲಿ ನಮ್ಮದು ಔಟ್ಲೈನ್ ದಿ ಫೀಚರ್ಸ್ ಆಫ್ ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಔಟ್ಲೈನ್ ದಿ ಫೀಚರ್ಸ್ ಆಫ್ ನ್ಯೂ ಪಬ್ಲಿಕ್, ಸೇಮ್ ಫೀಚರ್ಸ್ ಸಿಂಪಲ್ ಇದೆ. ಆಮೇಲೆ ಇನ್ನೊಂದು ಕ್ವಶನ್ ನೋಡಿ, ತುಂಬಾ ಡೈರೆಕ್ಟ್ ಬಂದಿದೆ. ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಸೊ ಸೇಮ್ ಥಿಂಗ್, ಡಿಫರೆನ್ಸ್ ಬಿಟ್ವೀನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. Simple, straightforward question. There is no change in the word, there is no change in the statement, everything is same. So such kind of guesswork we do, and most of the questions have appeared since 2014, 17 and 21. Okay, so in the last questions ಒಂದು ನೋಡಿದಾಗ ರೆಸ್ಪಾನ್ಸಿವ್ ಅಡ್ಮಿನಿಸ್ಟ್ರೇಷನ್ ಇಸ್ ಕೀ ಟು ಗುಡ್ ಗವರ್ನೆನ್ಸ್ ಅಂತ ಕ್ವಶನ್ ಇದೆ. ಸೊ ನಮ್ಮ ಕ್ವಶನ್ಸು ವಾಟ್ ಈಸ್ ರೆಸ್ಪಾನ್ಸಿವ್ ಅಡ್ಮಿನಿಸ್ಟ್ರೇಷನ್ ಅಂತ ಇತ್ತು. ಸೊ ಇದು ಕೋರ್ ಬ್ಯಾಚಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಈ ಕೋರ್ ಬ್ಯಾಚಲ್ಲಿ ಕ್ವಶನ್ಸನ್ನು ಕೇಳಿದ್ದೀವಿ. ನಮ್ಮ ಟೆಸ್ಟ್ ಸೀರೀಸಲ್ಲಿ ಟೆಸ್ಟ್ ಸೀರೀಸಲ್ಲಿ ಸ್ವಲ್ಪ ಇಂಡೈರೆಕ್ಟ್ ವೇನಲ್ಲಿ ಕೇಳಿದ್ದೀವಿ. ಡಿಸ್ಕಸ್ ದಿ ಇನಿಷಿಯೇಟಿವ್ಸ್ ಟೇಕನ್ ಬೈ ದಿ ಗೌರ್ಮೆಂಟ್ ಫಾರ್ ರೆಸ್ಪಾನ್ಸಿವ್ ಅಡ್ಮಿನಿಸ್ಟ್ರೇಷನ್ ಅಂತ. ಸೊ ದ ಕ್ವಶನ್ ಏನಿದೆ, ಗುಡ್ ಗವರ್ನೆನ್ಸ್ಗೋಸ್ಕರ ಏನು ಕೀ ಆಸ್ಪೆಕ್ಟ್ ಇದೆ ಅಂತ ಕ್ವಶನ್ ಕೇಳ್ತಾ ಇದೆ. ಸೇಮ್ ಕ್ವಶನ್ಸು ಮತ್ತು ಡಿಮ್ಯಾಂಡು ಎವ್ರಿಥಿಂಗ್ ರಿಮೈನ್ಸ್ ಸೇಮ್, ರೈಟ್. ದ ಚೀಫ್ ಕಾಂಪೊನೆಂಟ್ಸ್ ಆಫ್ ದಿ, ನಾನು ಮೊದಲೇ ಹೇಳಿದೆ, ಚೀಫ್ ಕಾಂಪೊನೆಂಟ್ಸ್ ಆಫ್ ದಿ ರೆಸ್ಪಾನ್ಸಿವ್ ಅಡ್ಮಿನಿಸ್ಟ್ರೇಷನ್ನು ನಾನು ಲಾಸ್ಟ್ 3 to 4 ಡೇಸಲ್ಲಿ ಮತ್ತೆ ಇನ್ನೊಂದ್ಸರಿ ಡಿಸ್ಕಸ್ ಮಾಡಿದೆ ನಮ್ಮ ಕೋರ್ ಬ್ಯಾಚ್ ಆಸ್ಪಿರೆಂಟ್ಸ್ ಜೊತೆಗೆ ಅಂತ. ಸೊ ಸಚ್ ಕೈಂಡ್ ಆಫ್ ಕ್ವಶನ್ಸು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ, ರೈಟ್. ಸೊ ಇದು ನಮ್ಮದು ಪೇಪರ್ 2 ಅನಾಲಿಸಿಸ್.